ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಚನ್ನರಾಯಪಟ್ಟಣ ತಾಲೂಕು ಗುತ್ತಿಗೆದಾರರ ಸಂಘ ಮತ್ತು ರಿಕ್ರಿಯೇಷನ್ಸ್ ಕ್ಲಬ್ನ ಹೆಚ್ಚುವರಿ ನೂತನ ಕಟ್ಟಡವನ್ನು ಎಂಎಲ್ಎ ಸಿಎನ್ ಬಾಲಕೃಷ್ಣ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಉದ್ಘಾಟಿಸಿದರು. ಸಂಘದ ಗೌರವಾಧ್ಯಕ್ಷ ಬಿ ಬೋರೇಗೌಡ, ಅಧ್ಯಕ್ಷ ಸಿಡಿ ಮಂಜೇಗೌಡ ವಾಸು, ಉಪಾಧ್ಯಕ್ಷ ಜಿ ಗೋವಿಂದರಾಜು ಗಿರೀಶ್, ಕಾರ್ಯದರ್ಶಿ ಜವರೇಗೌಡ ಜಗಣ್ಣ, ಖಜಾಂಚಿ ಬಿಬಿ ಮಂಜುನಾಥ್, ನಿರ್ದೇಶಕರಾದ ಎಸ್ಪಿ ನವೀನ್ ಕುಮಾರ್, ಕೆಎನ್ ಶಂಭುಲಿಂಗೇಗೌಡ, ಬಿಎನ್ ಮೂರ್ತಿ, ಎಚ್ಎಸ್ ಬೋರೇಗೌಡ, ಬಿಬಿ ನಾಗರಾಜು, ಎಂ ಮಂಜೇಗೌಡ, ಕೆ ಶರ್ಮಾ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಎಂಆರ್ ಮಂಜುನಾಥ್, ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್ ಸೇರಿದಂತೆ ಚನ್ನರಾಯಪಟ್ಟಣ ತಾಲೂಕು ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಕಾರ್ಯದರ್ಶಿಗಳು, ಮಾಜಿ ಖಜಾಂಚಿಗಳು, ಮಾಜಿ ನಿರ್ದೇಶಕರು ಹಾಗೂ ಸದಸ್ಯರು ಇದೇ ವೇಳೆ ಉಪಸ್ಥಿತರಿದ್ದರು. ಸಂಘದ ಸಂಸ್ಥಾಪಕ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಇದೇ ವೇಳೆ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಸಂಘದ ಹಾಲಿ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ಗುತ್ತಿಗೆದಾರರ ಸಂಘದಿಂದ ಸಾಕಷ್ಟು ಸಾಮಾಜಿಕ ಕೆಲಸವನ್ನು ಮಾಡುತ್ತಿದ್ದು, ಸರ್ಕಾರಿ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದವರಿಗೆ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಧನವನ್ನು ವಿತರಣೆ ಮಾಡಿದ್ದಲ್ಲದೆ, ನವೋದಯ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ನೀಡಿದ್ದಾರೆ. ಹಾಗೂ ಕ್ರೀಡಾಪಟುಗಳಿಗೂ ಸಹ ಇದೇ ವೇಳೆ ಅವರು ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಮುಂಚೆ ಅವತ್ತಿನ ದಿನಗಳಲ್ಲಿ ಸ್ವಲ್ಪ ಶ್ರಮಪಟ್ಟು ಎಲ್ಲ ಮೆಂಬರ್ಸ್ಗಳನ್ನ ಒಗ್ಗೂಡಿಸಿ ಅಲ್ಲಿ ಅವರಿಂದ ಸ್ವಲ್ಪ ಶೇರ್ ಹಣನೂ ಕೂಡ ಕಲೆಕ್ಟ್ ಮಾಡಿ ಶ್ರಮ ವಹಿಸಿ ಏನೋ ಮಾಡಿಲ್ಲ ಅಂದರೆ ಇವತ್ತು ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಈ ಏನು ನಾವು ಇವತ್ತು 300 ಜನ ಸದಸ್ಯರಿರ್ಬೋದು, ಆದರೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಅಷ್ಟೊಂದು ಶ್ರಮ ವಹಿಸಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ನಮ್ಮ ಸಂಸ್ಥೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ಕಾರಣದಿಂದ ಇವತ್ತಿಲ್ಲಿ ಕರೆದು ಈ ಒಂದು ವೇದಿಕೆ ಮೇಲೆ ಅವರಿಗೆ ಒಂದು ಸನ್ಮಾನ, ಕಿರು ಸನ್ಮಾನದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಚೆನ್ನಾಗಿತ್ತು, ಯಾಕಂದರೆ ಕರಿಯಪ್ಪನವರು, ಬಾಂಬೆ ಕರಿಯಪ್ಪನವರಿಂದ ಬಿಲ್ಡಿಂಗ್ 3,500 ಕೊಟ್ಟು ಬಾಡಿಗೆ. ಅವತ್ತು ನಾವು ನೆನ್ಕೋಬೇಕಾ ಬಾಂಬೆ ಕರಿಯಪ್ಪನವ್ರನ್ನ, ಅವರಷ್ಟು ಕಮ್ಮಿ ದುಡ್ಡಿ ಕೊಟ್ಟಿದ್ದಕ್ಕೆ ನಮ್ಮ ಕ್ಲಬ್ ಉದ್ದಾರಕ್ಕೆ ಸಾಧ್ಯವಾಯಿತು. ಆಮೇಲೆ ನಮ್ಮ ಕ್ಲಬ್ ಡಿಮ್ಯಾಂಡ್ ಸ್ಟಾರ್ಟ್ ಆದಮೇಲೆ ನನಗೆ ಫೋನ್ ಕಾಲ್ ಬಂದಿವೆ, ಪುಟ್ಟೇಗೌಡರಿಂದ, ದಳದವರಿಂದ ಎಲ್ಲ ಫೋನ್ ಕಾಲ್ ಮಾಡಿ ನಮಗೆ ಮೆಂಬರ್ ತಗೋಬೇಕು 5,000 ಕಲ್ವ ಅಂತ ಸುಮಾರು ಫೋನ್ಗಳು ಆಮೇಲೆ ಬರೋಕ್ಕೆ ಶುರುವಾಯಿತು. ಅಲ್ಲಿವರೆಗೂ ನಮ್ಮ ಕ್ಲಬ್ ಬಗ್ಗೆ ಅಷ್ಟೊಂದು ಒಳ್ಳೆಯ ಒಪಿನಿಯನ್ ಇರಲಿಲ್ಲ ಸಾಧ್ಯ. ಆಮೇಲೆ ಫಸ್ಟ್ ಇಯರು ನಾವು 72 ಲಕ್ಷ ಕಲೆಕ್ಟ್ ಮಾಡಿದ್ವಿ ಫಸ್ಟ್ ಇಯರ್. ಅದರಿಂದ ನಾವು ಇಂಪ್ರೂವ್ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು ಮತ್ತು ಎಲ್ಲ ಚೆನ್ನಾಗಿ ಸಹಕಾರ ಕೊಡ್ತಿದ್ದಂತೆ ಅಲ್ಲಿಂದ ನಾವು ಸೈಟ್ನ ತಗೊಳ್ಳೋಕ್ಕೆ ಅನುಕೂಲ ಆಯಿತು. ಸೈಟ್ ತಗೋವಾಗ ಬಾಬಣ್ಣ ಅವರೆಲ್ಲ ಭಾಳ ಸಹಾಯ ಮಾಡಿ ಸೈಟ್ ತಗೊಂಡಿದ್ದು. ಆಮೇಲೆ ಎಲ್ಲ ಅಧ್ಯಕ್ಷಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗೋಣ, ಚೆನ್ನಾಗಿ ಬೆಳೀಲಿ. ಇದು ಈ ಥರ ಯಾಕೆಂದರೆ ಇದು ಯಾವ ದ್ವೇಷದ ಇದು ಅಂತ ಮಾಡಿ ನಮ್ಮನ್ನು ತಗೊಳ್ಳಿಲ್ವಲ್ಲ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ತಗೊಳ್ಳಿ ನಮ್ಮನ್ನು ಅಂತ ಮಾಡಿದ್ದು, ಅದು ಈ ಮಟ್ಟಕ್ಕೆ ಬಂತು. ಅದಕ್ಕೆ ನಾನೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಸ್ನೇಹಿತರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಂಘದ ಈ ಒಂದು ಅಸೋಸಿಯೇಷನ್ನಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡದ ಒಂದು ಉದ್ಘಾಟನೆ ಇವತ್ತು ಹಮ್ಮಿಕೊಂಡು ಈ ಉದ್ಘಾಟನೆ ಆಗಿರುವಂಥ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಯುವ ಜಯಂತಿ. ಅದಕ್ಕೆ ಪೂರ್ವದಲ್ಲಿ ಒಂದು ಶುಭ ದಿವಸ ಇವತ್ತು ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಿರುವುದು ತುಂಬ ಸಂತೋಷ ಆಗಿದೆ. ಇಲ್ಲಿ ಕಮ್ಯುನಿಟಿಯ, ಏಕೆಂದರೆ ಶುಭ ಕಾರ್ಯಗಳು, ನಿಶ್ಚಿತಾರ್ಥ ಇರ್ಬೋದು, ನಾಮಕರಣ ಇರ್ಬೋದು, ಇನ್ನಿತರ ಒಂದು ಬರ್ತ್ಡೇ ಪಾರ್ಟೀಸ್ ಇರ್ಬೋದು, ಒಂದು ಉದ್ದೇಶದಿಂದ ನೀವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ. ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಮನುಷ್ಯ ಸಂಘಜೀವಿ, ಏಕೆಂದರೆ ಒಂದು ಕಡೆ ಕೂತು ಕಲಿತು ಒಂದು ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳಿಕ್ಕೆ ಒಂದು ಸಂಘದ ಚಟುವಟಿಕೆಗಳು ಅಗತ್ಯವಾಗಿದೆ. ಅದನ್ನು ಬೇರೆ ದುರುದ್ದೇಶಕ್ಕೆ ಈ ಒಂದು ಕ್ಲಬ್ಗಳನ್ನು ಉಪಯೋಗಿಸ್ಕೋಬಾರ್ದು. ಇದನ್ನು ಸಾಮಾಜಿಕವಾಗಿ ಒಂದು ಸಂಘಟನೆ ದೃಷ್ಟಿಯಿಂದ ಒಂದು ಸಮಾಲೋಚನೆ ಮಾಡಲಿಕ್ಕೆ, ಆ ಸಮಯವನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಒಂದು ಇಲ್ಲಿಗೆ ಕಳೀತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡ್ಕೋಬೇಕು. ಹೇಗೆ ಕ್ಲಬ್ ಅಂದರೆ ಇದು ಬ್ರಿಟಿಷರ ಸಂಸ್ಕೃತಿ. ಜೊತೆಗೆ ದಿನದಲ್ಲಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಸಮಯವನ್ನು ಈ ಒಂದು ಇದರಲ್ಲಿ ಮೀಸಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬಾರ್ದು. ಪೂರ್ಣ ಕ್ಲಬ್ನಲ್ಲೇ ಕಾಲ ಕಳೆಯುವಂಥದ್ದು ಕೂಡ ಅವಕಾಶ ಆಗಬಾರ್ದು ಅಂತ ತಮ್ಮಲ್ಲೆಲ್ಲರೂ ಕೂಡ ವಿನಂತಿ ಕೂಡ ಮಾಡ್ತೇನೆ. ಏಕೆಂದರೆ ಎಲ್ಲೋ ಒಂದೊಂದು ಕಡೆ ಒಂದು ಸಲ ಅಳಿ ತಪ್ಪಿದರೆ ಅಳಿಗೆ ಬರಬೇಕಾದ್ರೆ ಕಷ್ಟ ಕೆಲವು ವ್ಯವಸ್ಥೆಗಳು. ಒಟ್ಟಾರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಆ ಕ್ಲಬ್ನ ಆ್ಯಕ್ಟಿವಿಟೀಸ್ ನಡೆಯುವಂಥದ್ದಕ್ಕೆ ಅವಕಾಶ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಂದ ಕೂಡ ನಿಮ್ಮ ಸಂಘದ ಸದಸ್ಯರಿರ್ಬೋದು, ಬಡ ಮಕ್ಕಳಿಗೆ ಒಂದು 5 ಲಕ್ಷ ರೂಪಾಯಿನ
ಇಂಥ ಒಂದು ಕಾರ್ಯಕ್ರಮ ಬೆಳೆಸ್ಕೊಂಡಿದ್ದೀವಿ. ಸಂಸ್ಥೆಗಳು ಕ್ಲಬ್ಗಳು ನಡೀತಕ್ಕಂಥದ್ದು ನಮಗೊಂಥರ ಬೆಂಗಳೂರು ಬೇರೆ ಅಲ್ಲ, ಚನ್ನಪಟ್ಟಣ ಬೇರೆ ಅಲ್ಲ. ಆ ರೀತಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸೇರಿಕೊಂಡು ಅಸೋಸಿಯೇಷನ್ ನಡೆಸ್ತಕ್ಕಂಥದ್ದು. ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾಜಿ ಆದರೂ ನಮ್ಮನ್ನು ಬಿಡದೆ ನೀವೆಲ್ಲ ವಿಶ್ವಾಸ ಇಟ್ಟಿದ್ದೀರ ಅಂದರೆ ಮುಂದೆ ಈ ತಾಲೂಕಲ್ಲಿ ನನಗೊಂದು ಅವಕಾಶ ಕೊಡ್ತೀರಾ ಅಂತ ನನ್ನ ಆಶಾಭಾವನೆ ಇದೆ. ಇದ್ದೇ ಇರ್ತದೆ. ಈ ಥರ ಸಂಘ ಸಂಸ್ಥೆಗಳು ನಡೆಸೋದು ಅಷ್ಟು ಸುಲಭ ಅಲ್ಲ. ಸಣ್ಣ ಪುಟ್ಟ ಜಗಳ ಬಂದರೆ ಅದು ತಿಂಗಳ ಗಟ್ಟಲೆ ನಿಲ್ಲೋದು. ಅದಕ್ಕೆ ಫೌಂಡರ್ ಆಗಿ ರಮೇಶ್ ಅಣ್ಣವರು, ನ್ಯೂ ಸೀನಿಯರ್ಸ್ ಚಂದ್ರಣ್ಣವರು, ಹಾಗೆ ಈ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ನಮ್ಮ ಲೀಡರ್ಗಳೇ ಜಗಳ ಆಡ್ಲಿಕ್ಕೆ ನಮ್ಮ ಸಾರ್ವಜನಿಕರು ಯಾರೂ ಜಗಳ ಆಡ್ಕೊಳ್ಳಲ್ಲ. ಯಾರೋ ವೈಯಕ್ತಿಕ 1-2% ಜಗಳ ಆಡ್ಕೊಂಡು ಯಾವ ಜಮೀನ್ದು ತೋಟದ್ದು ಅವಾಗ ಕಾಂಗ್ರೆಸ್ ದಳ BJP ಬಿಟ್ಟರೆ ಇದ್ದಂತೆ ಎಲ್ಲರೂ ಕೂಡ ಏನು ಬರೋದು ಎಲ್ಲ ಒಟ್ಟಾಗಿ ಹೋಗ್ತಿರೋದು ನನ್ನ ಭಾವನೆ. ಇಂಥ ಕ್ಲಬ್ಗಳಲ್ಲಿ ನಡೀತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಮಾಸವನ್ನು ನನ್ನ ಸ್ನೇಹಿತರ ಜೊತೆಲ್ಲ ಓದ್ತಾ ಇದ್ದರು. ಹಾಗಾಗಿ ಎಲ್ಲರೂ ಕೂಡ ಕರೆದಿದ್ದೀರಾ, ನಿಮ್ಗೆ ಅಭಾರಿಯಾಗಿರ್ತೇವೆ. ಇಂಥ ಸಂಸ್ಥೆ ಎರಡು ಅಸೋಸಿಯೇಷನ್ ಒಂದು ಮಾಡೋಕ್ಕೆ